ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ VH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಬೆಳಗ್ಗೆ ನಾಷ್ಟದಿಂದ ಬ್ಲಾಗ್ ಸ್ಟಾರ್ಟ್ ಆಗೈತಿ. ನಾಷ್ಟಕ್ಕೆ ಏನು ಮಾಡತ್ತೀನಿ ಅಂದ್ರೆ ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡತ್ತೀನಿ ನೋಡ್ರಿ. ಸ್ಪೆಷಲ್ ಅಂತಂದ್ರೆ ಏನಿಲ್ಲ, ಏನರ ಬೇರೆ ಹೊಸ ಥರ ರುಚಿ ತಿನ್ಬೇಕಂತ ಅನಿಸ್ತು, ಹಂಗಾಗಿ ಇದನ್ನ ಮಾಡತ್ತೀನಿ. ಏನಂದ್ರೆ ಪುದೀನ ರೈಸ್ ನೋಡ್ರಿ. ಅದಕ್ಕೆ ಏನೇನು ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಚೂರು ಪುದೀನ ತೊಗೊಂಡಿದ್ದೀನಿ. ಪುದೀನ ರೈಸ್ ಆಗಿರೋದ್ರಿಂದ ಸ್ವಲ್ಪ ಪುದೀನ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ನಾನು. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದ್ರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 3 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಇದೆಲ್ಲ ಒಗ್ಗರಣೆಗೆ. ಆಮೇಲೆ ಒಗ್ಗರಣೆ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಬೀನ್ಸು, ಕ್ಯಾರೆಟು ಮತ್ತು ಈರುಳ್ಳಿ ಟೊಮೊಟೊ ಹಾಕಿನೂ ಮಾಡ್ಕೋಬೋದು. ತರಕಾರಿ ಇತ್ತಲ್ಲ ಅಂತೇಳಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಾಂದ್ರೂ ನಡೆಯುತ್ತೆ, ಏನು ಹಾಕಲೇಬೇಕು ಅಂತ ಏನಿಲ್ಲ, ಇಲ್ಲಾಂದ್ರೂ ನಡೆಯುತ್ತೆ, ಸ್ಕಿಪ್ ಮಾಡ್ಬೋದು. ಇತ್ತಲ್ಲ ಅಂತೇಳಿ ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಪುಟಾಣಿ ರುಬ್ಕೊಂಡಿದ್ದು ನೋಡಿರಿ, ನನ್ನ ಕಡಲೆ ಅದರಲ್ಲೇ ರುಬ್ತಾ ಇದ್ದೀನಿ. ಈಗ ಫಸ್ಟ್ ಇದಕ್ಕೆ ಒಂದು ಇಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ನೋಡಿರಿ. ಪುದೀನ ಇದನ್ನು ರುಬ್ಕೋಬೇಕು ನೀಟಾಗಿ. ಸೋಸಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೇ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೇ ನಾವು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ರಿ. ನಾನು ಹಾಕಿದ್ದೀನಿ, ಇಲ್ಲೊಂದು 5-6 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಗುತ್ತೆ ಏನು ಮಾಡುತ್ತೆ ನೋಡೋದು, ತೆಗೆಯೋದಾದರೆ ತೆಗೆದುಬಿಡ್ತೀನಿ ನಾನು. ಸಾಕು ಅಂತ ಅನಿಸುತ್ತೆ. ತೀರಾ ಇದು ಪುದೀನೂ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ನೋಡಿರಿ, ಖಾರ ಆಗ್ಬಿಡ್ತೈತಿ. ಹಾಗಾಗಿ ಈಗ ಇದಕ್ಕೆ ಶುಂಠಿ, ಏಲಕ್ಕಿಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೋಬೇಕು. ಇದನ್ನೊಂದು ಸ್ವಲ್ಪ ಇದನ್ನು ಚೂರು ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ. ಫ್ರೆಂಡ್ಸ್, ಇಲ್ಲಿ ಜೀರಿಗೆ ನೆನಪು ಹಾರಿದ್ದು ನೋಡಿರಿ ನಾನು. ಆಮೇಲೆ ಜೀರಿಗೆ ಪೌಡ್ರ್ ಹಾಕ್ಕೊಂಡ್ರೆ ನಡೆಯುತ್ತೆ. ಜೀರಿಗೆ ಪೌಡ್ರ್ ಇಲ್ಲ ಅಂತಂದ್ರೂ ಇವಾಗಲೇ ಇದಕ್ಕೆ ಜೀರಿಗೆನ ಸೇರಿಸ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಒಗ್ಗರಣೆ ಮಾಡ್ಕೊತೀವಲ್ಲ ಅವಾಗ ಜೀರಿಗೆ ಪೌಡ್ರ್ ಹಾಕ್ಕೊಂಡ್ರೂ ಆಗುತ್ತೆ, ಈಗೂ ಆಗುತ್ತೆ ನೋಡಿರಿ, ಎರಡೂ ಆಗುತ್ತೆ. ನಾನು ಈಗಲೇ ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಂಬಂದ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಈಗ ಈ ಎಣ್ಣೆಗೇ ಇದನ್ನು ಹಾಕ್ಕೋಬೇಕು. ನಾನು ಹಿಡಿಯುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ಎಣ್ಣೆನ ಫುಲ್ಲು ಬಿಸಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಚೂರು ಬೆಚ್ಚಗಾಗೈತೆ ಅನ್ನಂಗೆ ಇದನ್ನು ಪೇಸ್ಟ್ನ ಸೇರಿಸ್ಕೊಂಡ್ಬಿಡ್ರಿ. ಈಗ ಇದನ್ನು ಫುಲ್ಲು ಫ್ರೈ ಮಾಡ್ಕೋಬೇಕು. ಈಗ ನಾವು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಎಲ್ಲ ಹಸಿದೇ ಹಾಕಿದೆ ನೋಡಿರಿ. ಹಂಗಾಗಿ ಫುಲ್ಲೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದು ಬೇಯಿಸ್ಕೋಬೇಕು. ಎಣ್ಣೆ ಎಲ್ಲ ತೇಲ್ ಬರ್ಬೇಕು ಮೇಲೆ, ಅಲ್ಲಿವರೆಗೂ ಒಂದು 8ರಿಂದ 10 ನಿಮಿಷ ತೊಗೊಳತ್ತೆ ನೋಡಿರಿ. ಇದು ಅಷ್ಟು ಬೇಕಾಗುತ್ತೆ. ಶುಂಠಿ ಪೇಸ್ಟ್ ಆಗಿ ನುಣ್ಣಗಾಗಿಲ್ಲ ನೋಡಿರಿ, ಕಟ್ ಮಾಡಿ ಹಾಕಬೇಕಾಗಿತ್ತು, ಹಂಗೆ ಹಾಕಿದೆ ನಾನು. ಇರಲಿ, ಈಗ ಇದನ್ನು ಚೆನ್ನಾಗಿ ಒಂದು 8ರಿಂದ 10 ನಿಮಿಷ ಇದೇ ಇದರಲ್ಲೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಫ್ರೆಂಡ್ಸ್, ಇವಾಗ ಒಂದು 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು 4 ನಿಮಿಷ ಬೇಯಬೇಕು ನೋಡಿರಿ. ಎಣ್ಣೆ ಎಲ್ಲ ಫುಲ್ ತೇಲ್ಕೊಂಬರ್ಬೇಕು ಮೇಲೆ, ಚೆನ್ನಾಗಿ ಬೇಯಬೇಕು ಹಸಿ ವಾಸನೆ ಹೋಗೋವರೆಗೂ. ಇದಕ್ಕೆ ಸ್ಪೈಸಸ್ ಬೇಕಾದರೂ ಹಾಕೋಬೋದು. ಆಲ್ರೆಡಿ ಮೆಣಸಿನ್ಕಾಯಿ, ಪುದೀನ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಹಾಕಿಲ್ಲ, ಯಾಕಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ. ನೀವು ಬೇಕಂದ್ರೆ ಹಾಕ್ಕೋಬೋದು. ಫ್ರೆಂಡ್ಸ್, ಇವಾಗ ನೋಡಿರಿ ಒಂದು 8 ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಫ್ರೈ ಮಾಡ್ಕೊಂಡಿದ್ದೀನಿ, ಸಾಕು. ಇಷ್ಟಾದರೆ ನೋಡಿರಿ, ಎಣ್ಣೆ ಎಲ್ಲ ಹೆಂಗೆ ತೇಲ್ಕೊಂಬಾಯಿತು ಅಂತೇಳಿ, ಹಸಿ ವಾಸನೆ ಎಲ್ಲ ಹೋಗಿದ್ದೆ. ಈಗ ಇದನ್ನೊಂದು ಸಪ್ರೇಟ್ ಬೌಲಿಗೆ ಬಳಿಸ್ಕೊಳ್ತೀನಿ. ನಾನು 2 ಸತಿ ಆಗೋಷ್ಟು ಅಷ್ಟೇ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ನಾನು ಒಂದು 2 ಸತಿ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಇದು ಗೊಜ್ಜು ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ಒಂದು ಬೌಲಿಗೆ ನಾನು ಬಳೆದಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಮತ್ತೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇವಾಗೇನು ಜಾಸ್ತಿ ಬೇಕಾಗಲ್ಲ, ಒಗ್ಗರಣೆಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಂಡ್ರೆ ಸಾಕು. 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು, ಕರೆಂಟ್ ಹೋಯಿತು, ಸ್ವಲ್ಪ ಕರಿಬೇವು, ಈಗ ಇದಕ್ಕೆ ನಾನು ಈರುಳ್ಳಿ ಮತ್ತು ಏನು ಕ್ಯಾರೆಟು, ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಅದನ್ನು
ಸೇರಿಸ್ಕೊತೀನಿ. ಇದು ತರಕಾರಿ ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು ಎಣ್ಣೆಲೇನೆ. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸೇರಿಸ್ಕೊಂಡಾದ ತಕ್ಷಣ ಆಮೇಲೆ ಉಪ್ಪು ಹಾಕ್ಕೊತೀನಿ. ನೋಡಿ, ಉಪ್ಪು ಹಾಕ್ಕೊಂಡ್ವಿ ಅಂತಂದರೆ ಸ್ವಲ್ಪ ತರಕಾರಿ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಅಂತೇಳಿ. ಇಲ್ಲಿ ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಡ್ರಿ. ನಾನು ರೈಸಿಗೂ ಉಪ್ಪು ಹಾಕಿರ್ತೀವಿ ಮತ್ತು ಇದಕ್ಕೇನು ಇದನ್ನ ಚಿಕನ್ ಇಟ್ಕೊಂಡು ನೋಡಿರಿ, ಇದಕ್ಕೂ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿರಿ ಒಗ್ಗರಣೆಗೆ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡು ಇದೆಲ್ಲ ತರಕಾರಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ಇವಾಗ ಇದೇನೈತೆ ನೋಡಿರಿ, ಇದು ನಾನೇನು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಸತಿ ಆಗೋಷ್ಟು ಮಾಡಿದ್ದೀನಿ. ಈಗ ಅರ್ಧದಷ್ಟು ಇದಕ್ಕೆ ಹಾಕ್ಕೊತೀನಿ. ಅಂದರೆ ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿರಿ. ನಾನು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸತಿ ಯೂಸ್ ಮಾಡ್ಕೊತೀನಿ ನಾನು. ಈಗ ಇದನ್ನು ಹಾಕಿ ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪುಡಿನ ಉದುರಿಸ್ಕೊತೀನಿ. ಇದು ಟೇಸ್ಟಿಗೋಸ್ಕರ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ಒಂಥರ ಇದು ಫ್ರೈಡ್ ರೈಸ್ ಥರ ಟೇಸ್ಟ್ ಕೊಡುತ್ತೆ. ಇದನ್ನು ಹಾಕಿದ ಮೇಲೆ ಜಾಸ್ತಿ ಬೇಯಿಸೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಅದೆಲ್ಲ ಬೆಂದಿರೋದೇ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ತರಕಾರಿಗೆಲ್ಲ ಹಿಡಿಯೋಷ್ಟು ಒಂದು ಸರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ತರಕಾರಿಗೆ ಇಟ್ಕೊಳ್ಳಿ. ತರಕಾರಿ ಹಾಕಿರೋದ್ರಿಂದ, ಇಲ್ಲ ಅಂತಂದರೆ ಹಂಗೇನು ನಾವು ಡೈರೆಕ್ಟಾಗಿ ಹಾಕ್ಕೋಬೋದಾಗಿತ್ತು. ತರಕಾರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಈ ಕಡೆ ನಾನು ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೈಸನ್ನು ತಣ್ಣಗೆ ಮಾಡ್ಕೊತೀನಿ. ಇವಾಗ ಇದು ಸಾಕು, ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಈ ರೈಸನ್ನು ಇದಕ್ಕೆ ಹಾಕ್ಕೊಳ್ಳೋದು. ಫ್ರೆಂಡ್ಸ್, ಇವಾಗ ರೈಸ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿರಿ. ಬಿಸಿ ಬಿಸಿ ಐತಿ, ಹಂಗಾಗಿ ನಾನು ಒಲೆ ಮ್ಯಾಗ ಇರಲಿಲ್ಲ, ಸ್ಟವ್ನ ಆಫ್ ಮಾಡಿ ಕಡೆಗೆ ತೊಗೊಂಡಿದ್ದೀನಿ. ರೈಸ್ ಏನಾರ ಬಿಸಿ ಇರಲಿಲ್ಲ ಅಂದ್ರೆ ಅಲ್ಲೇ ಸ್ಟವ್ ಮ್ಯಾಗ ಇಟ್ಕೊಂಡು ಕಡಿಮೆ ಉರಿಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಒಂಚೂರು ಅರಿಶಿನ ಹಾಕಿದ್ರು ಚೆನ್ನಾಗಿರ್ತಿತ್ತು, ಟೇಸ್ಟ್ ಇದು ಕಲರ್ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತೈತಿ. ಈಗ ನನಗೆ ಹಾಕ್ಬೋದಾಗಿತ್ತು, ನೀವು ಹಾಕೋದಾದ್ರೆ ಹಾಕ್ಕೊಳ್ರಿ, ಏನಾಗಲ್ಲ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋದಾದ್ರೂ ಉದುರಿಸ್ಕೋಬೋದು. ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತೀನಿ, ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಹಸಿ ಬಟಾಣಿನ ಹಾಕೋಬೋದು ನೋಡ್ರಿ, ಅದು ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಸೇರಿಸ್ಕೊಡ್ರಿ. ಫ್ರೆಂಡ್ಸ್, ಇವಾಗ ರೆಡಿ ಆಯ್ತು ನೋಡಿರಿ ಪುದೀನ ರೈಸು. ರೈಸ್ ಇತ್ತು ಅಂತಂದು ಇದು ಗೊಜ್ಜು ಇತ್ತು ನೋಡಿರಿ. ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಪಟ್ ಅಂತ ಹಾಕಿ ಬರುತ್ತೆ ಮಕ್ಕಳಿಗೆ, ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಇದು ಟೇಸ್ಟಿಯಾಗಿರೋಂಥ ಏನದು ಪುದೀನ ರೈಸು ರೆಡಿ ಆಯ್ತು ನೋಡಿರಿ. ತರಕಾರಿನ ಅಷ್ಟೇ, ನಿಮ್ಗೆ ಯಾವ್ಯಾವ ತರಕಾರಿ ಬೇಕೆಲ್ಲ ಸೇರಿಸ್ಕೋಬೋದು. ಇದಕ್ಕೆ ಕ್ಯಾಬೇಜ್ ಹಾಕ್ಬೋದು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಬೀನ್ಸು ಕ್ಯಾರೆಟ್ ಎರಡೇ ಇತ್ತಂತ ಎರಡನ್ನೇ ಸೇರಿಸ್ಕೊಂಡಿದ್ದೀನಿ. ಅವು ಎರಡು ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ. ಬಟಾಣಿ ಹಾಕಿರೋದು ಚೆನ್ನಾಗಿರುತ್ತೆ. ನಿಮ್ಗೆ ಏನೇನು ತರಕಾರಿ ಇಷ್ಟ ಆಗುತ್ತಾ ಅವೆಲ್ಲ ತರಕಾರಿನ ಹಾಕ್ಕೋಬೋದು. ಇವಾಗ ಇದು ರೆಡಿ. ಫ್ರೆಂಡ್ಸ್, ಬರ್ರಿ ನಾಷ್ಟನ ಮಾಡಮಂತ. ಪುದೀನ ರೈಸ್ ನೋಡ್ರಿ ಹೆಂಗೆ ಕಾಣಿಸುತ್ತೆ. ಚೆನ್ನಾಯ್ತಾ ರೀ? ಚೆನ್ನಾಯ್ತು ಟೇಸ್ಟ್. ಫ್ರೈಡ್ ರೈಸ್ ಆದಂಗೆ ಆಗೈತೆ ನಿಜ. ಮತ್ತು ಇವೆಲ್ಲ ಬೀನ್ಸು ಕ್ಯಾರೆಟ್ ಹಾಕಿರ್ತದಲ್ಲ ಫ್ರೈಡ್ ರೈಸ್. ಬೀನ್ಸು ಕ್ಯಾರೆಟ್ ಎಲ್ಲದಕ್ಕೂ ಹಾಕ್ತೀವಿ ನಾವು, ಅದಕ್ಕಂತೆ ಹಂಗಂತೆ ನೋಡಿರಿ. ಫ್ರೈಡ್ ರೈಸ್ ಆದಂಗೆ ಆಗ್ಯದಂತೆ ಪುದೀನ ರೈಸ್. ನೇನಾ ಬಾ, ನೀನು ತಿನ್ಬಾ.
ಇದೆಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ? ಇತ್ತು ಬರ್ತಾಳೆ ಆಮೇಲೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 12 ಗಂಟೆ ಆಗೈತೆ ನೋಡ್ರಿ. ಮತ್ತು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ಕೂಲ್ಗೆ ಹೋದ್ಲು, ನಮ್ಮ ಮನೆಯವರು ಕೆಲಸಕ್ಕೆ ಹೋದರು. ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಟೈಟಲು ತಮ್ಮನೇಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ನನಗೆ ಯೂಟ್ಯೂಬ್ ಪೇಮೆಂಟ್ ಆಯ್ತು ನೋಡಿರಿ. ಅಂದರೆ ಮುಂಚೆನೇ ಆಗಿತ್ತು ಪೇಮೆಂಟು. ಸ್ವಲ್ಪ ಈ ವಿಡಿಯೋ ಬರೋದು ನಂಗೆ ನಾನು ಹಿಂದಿನ ವಿಡಿಯೋದಾಗನೇ ಹೇಳ್ದೆ ನೋಡಿರಿ ನಿಮಗೆ. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಈ ವಿಡಿಯೋ ಬರೋದು ಸ್ವಲ್ಪನೇ ಲೇಟ್ ಆಯಿತು. ಮೊನ್ನೆ ನಾನು ಈಗ ಒಂದು 3 ದಿನದ ಹಿಂದೆ ಬಿಡಿಸ್ಕೊಂಬಂದಿರೋದು ದುಡ್ಡನ್ನು. ಹಾಗಾಗಿ ದುಡ್ಡು ಬಂದಮೇಲೆ ವಿಡಿಯೋ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ದುಡ್ಡು ಬಿಡಿಸ್ಕೊಂಬರೋದನ್ನು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದನ್ನು ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲ ಸೇರಿ ಇಲ್ಲಿಗೆ ಬಂದು ನಿಂತ್ಕೊಂತು. ಇವಾಗ ನಂದು ಯೂಟ್ಯೂಬ್ ಪೇಮೆಂಟು ಎಷ್ಟಾಯಿತು ಏನು ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಯೂಟ್ಯೂಬ್ ಜರ್ನಿ ನಂದು ಯಾವ ಥರ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ, ಕೆಲವೊಬ್ರಿಗೆ ಈಸಿ ಆಗುತ್ತೆ. ಯೂಟ್ಯೂಬ್ ಅನ್ನೋದು ಹೆಂಗಪ್ಪ ಅಂತಂದ್ರೆ ನಮ್ಮ ಶ್ರಮನೂ ಇರಬೇಕು, ಅದ್ರ ಜೊತೆ ನಮ್ಮ ಲಕ್ಕೂ ಇರಬೇಕು. ಎರಡೂ ಇದ್ರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗುತ್ತೆ. ನಂದು ಹೆಂಗಾಯಿತು ಅಂತಂದ್ರೆ ನಾನು ಪಡೋ ಶ್ರಮ ಏನು ಕಮ್ಮಿ ಆಗೈತಿ ಏನೋ ಗೊತ್ತಿಲ್ಲ ಯೂಟ್ಯೂಬಿಗೆ. ಬಟ್ ನನಗೆ ಅಷ್ಟೊಂದು ವ್ಯೂಸ್ ಇಲ್ಲ ಯೂಟ್ಯೂಬಲ್ಲಿ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ನೋಡ್ತಿರ್ತೀರ. ಹೆಂಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಮಾಡಿದ್ದೀನಿ. ನಂದು ವೇಯಿಂದ ನಾನು ಯೋಚನೆ ಮಾಡಿದರೆ ನನಗೆ ಯಾವ ಥರ ವೀಡಿಯೋ ಕೊಡಬೇಕು ಅಂತ ಇಷ್ಟ ಅಂತಂದರೆ, ಈಗ ನಿಮ್ಮ ಮನೇಲೂ ನಿಮಗೆ 108 ಪ್ರಾಬ್ಲಮ್ಗಳು, ಟೆನ್ಷನ್ಗಳು ಇದ್ದೇ ಇರುತ್ತೆ. ಅದರಲ್ಲೂ ಟೈಮ್ ಮಾಡಿಕೊಂಡು 10 ರಿಂದ 15 ನಿಮಿಷ ನಮ್ಮ ವೀಡಿಯೋ ನೀವು ನೋಡ್ತೀವಿ ಅಂತಂದಾಗ ನಾವು ಅದಕ್ಕೆ ತಕ್ಕನಂಗೆ ವೀಡಿಯೋ ಕೊಡಬೇಕು ಅಂತ ನನಗೆ ಆಸೆ. 10 ನಿಮಿಷ ನಿಮ್ಮ ಒಂದು 10 ನಿಮಿಷ ಟೈಮು ನಮಗೆ ಕೊಟ್ಟಿರ್ತೀರಲ್ಲ, ಆ ಟೈಮಲ್ಲಿ ನೀವು ನನ್ನಿಂದ ಏನಾದರೂ ಒಂದು ವಿಷಯನ ಕಲಿಬೇಕು. ಒಂದು ರೆಸಿಪಿಯರ ಆಗಲಿ, ಇಲ್ಲ ನಿಮಗೆ ಗೊತ್ತಿರೋಂಥ ಒಂದು ಯಾವುದೋ ಒಂದು ಏನೋ ಟೆಕ್ನಿಕ್, ಏನೋ ಒಂದು ನನ್ನಿಂದ ನೀವು ಕಲ್ತಿರ್ಬೇಕು. ಆ ಥರದ್ದು ವೀಡಿಯೋ ಕೊಡೋಕೆ ನನಗೆ ಇಷ್ಟ ಆಗುತ್ತೆ. ಬಟ್ ಏನು ಮಾಡಲಿ, ನನಗೆ ಜಾಸ್ತಿ ಹೊರಗಡೆ ಆಚೆ ಹೋಗಿನೂ ಮಾಡೋಕ್ಕಾಗಲ್ಲ. ಮನೇಲೇ ರೆಸಿಪಿ ಶೇರ್ ಮಾಡೋಣ ಅಂತಂದರೆ ಈಗ ರೆಸಿಪಿ ಚಾನಲ್ಗಳು ಸಿಕ್ಕಾಪಟ್ಟೆ ಆಗಿದ್ದಾವೆ. ಎಲ್ಲನೂ ಆಲ್ರೆಡಿ ಎಲ್ಲರೂ ಗೊತ್ತಿರುತ್ತೆ. ನನಗೆ ಗೊತ್ತಿರೋಂಥ ಟ್ರಿಕ್ಗಳು ಅದು ಇದನ್ನು ಏನಾರು ನಾನು ಶೇರ್ ಮಾಡ್ಕೊತಿದ್ದೆ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ವೀಡಿಯೋನ ಹಾಕ್ತಾಯಿದ್ದೆ, ಪರವಾಗಿಲ್ಲ. ಇಲ್ಲೊಂದು ವೀಡಿಯೋನೂ ನಾನು ರನ್ ಆಗ್ತಾಯಿದ್ದು, ವ್ಯೂಸು ಚೆನ್ನಾಗಿತ್ತು. ಈಗ 1 ವರ್ಷದಿಂದ ಮನೇಲಿ ಪ್ರಾಬ್ಲಮ್ ಇರೋದ್ರಿಂದ ನನಗೂ ಅಷ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಈ ಸದ್ಯಕ್ಕೆ ವ್ಯೂಸ್ನೂ ಡೌನ್ ಆಗ್ಯಾವ ನಾನು. ಹಂಗಾಗಿ ನಂದು ಪೇಮೆಂಟ್ ಆಗೋದು ಸ್ವಲ್ಪ ಡಿಲೇ ಆಯಿತು. ಫಸ್ಟ್ ಪೇಮೆಂಟ್ ಹೆಂಗಪ್ಪ ಅಂತಂದ್ರೆ ಒಬ್ಬೊಬ್ಬರು 6 ತಿಂಗಳಲ್ಲೇ ತೊಗೊತಾರೆ, ಕೆಲವೊಬ್ಬರು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷಗಟ್ಲೆನೂ ಹೋಗಿದ್ದಾರೆ. ಬಟ್ ನಂದು ಮಿಡಲ್ ಅಂತ ಹೇಳ್ಬೋದು, ತೀರಾ ಬೇಗನೂ ಆಗಲಿಲ್ಲ. ನನಗೆ ಗೊತ್ತಿರೋಂಥ ಯೂಟ್ಯೂಬರ್ ನೋಡಿದಾಗ ನಾನು ಕೆಲವೊಬ್ರದ್ದು ಒಂದೊಂದು ವೇಲ್ ಹೋಗಿದ್ದವು, ನಂದು ಮಿಡಲಲ್ಲಿ ಅಂತ ನನಗೆ ಅನಿಸುತ್ತೆ. ಗೊತ್ತಿಲ್ಲ ಏನು ಅಂತೇಳಿ. ಕೆಲವೊಬ್ಬರೆಲ್ಲ ಎಷ್ಟು ಬೇಗನೆ ಪೇಮೆಂಟ್ ತೊಗೊಂಡ್ರು. ನಾನು ನಂದು ಫಸ್ಟ್ ಸ್ಪೀಡ್ ನೋಡಿಕೊಂಡ್ರೆ ನಂದು ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನಂದು ಮಾನಿಟೈಸೇಷನ್ ಆದಮೇಲೆ ಸಿಕ್ಕಾಬಡೆ ಸ್ಲೋ ಆಯಿತು. ಅದು ಯಾಕಂತ ನನಗೆ ಗೊತ್ತಿಲ್ಲ. ಫುಲ್ ವ್ಯೂಸು ಡೌನ್ ಆದು. ಅಂದರೆ ಮಾನಿಟೈಸೇಷನ್ ಆದಮೇಲೆ ಹೆಂಗಾಗುತ್ತೆ ಅಂದರೆ ವಾಚ್ ಟೈಮ್ ಬಿಟ್ಟು ನಮ್ಮದು ಡಾಲರ್ ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಅದು ಮುಂಚೆ ಏನು ವ್ಯೂಸ್ ಇತ್ತು ಅದೇ ವ್ಯೂಸ್ ಬಂದರೂ ನನಗೆ ಅಷ್ಟೊಂದು ಡಾಲರ್ಗಳು ಕೌಂಟ್ ಆಗ್ತಿರಲಿಲ್ಲ. ಅದು ಯೂಟ್ಯೂಬಿನ ಟ್ರಿಕ್ಕೋ ಏನೋ ನನಗೂ ಅಷ್ಟು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನನಗೆ ಮಾತ್ರ ವ್ಯೂಸು ಕಮ್ಮಿನೇ, ಅದರಲ್ಲಿನೂ ಪಾಯಿಂಟನ್ನು ಕಮ್ಮಿನೇ ಬೀಳ್ತಿತ್ತು ನನಗೆ. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಮತ್ತು ಅದಾದಮೇಲೆ ನಾನು ವೀಡಿಯೋ ಮಾಡೋದನ್ನು ಸ್ವಲ್ಪ ಕಮ್ಮಿನೇ ಆಯಿತು ನೋಡಿರಿ. ಆಮೇಲೆ ಅದು ಇನ್ನೂ ವ್ಯೂಸ್ ಡೌನ್ ಆಗ್ತಾ ಬಂತು. ಈಗ ನಾವು ಡೈಲಿ ವೀಡಿಯೋ ಹಾಕ್ತಿದ್ವಿ ಅಂತಂದರೆ ಏನಾಗುತ್ತಂದರೆ ಡೈಲಿ ನಮ್ಮನ್ನು ನೋಡ್ತಿದ್ರೆ ಅಂದರೆ ನೋಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೂ, ನೋಡೋರಿಗೆ ಇಂಟ್ರೆಸ್ಟ್ ಬರುತ್ತೆ, ನೋಡ್ತಿರ್ತಾರೆ. ಈಗ ನಾವು ಒಂದಿನ ಬಿಡೋದು, ಒಂದಿನ ಹಾಕೋದು, ಈ ಥರ ಮಾಡಿದಾಗ ಅವ್ರಿಗೂ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಮತ್ತು ಯೂಟ್ಯೂಬು ಸಜೆಷನ್ ಕೊಡಲ್ಲ ಅಂತ ಅಂತಾರೆ. ಅದು ಏನು ಅಂತ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಇದ್ರೂ ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನಾವೀಗ ಆಲ್ರೆಡಿ ನಾನು ಹಿಂದಿನ ವೀಡಿಯೋ ನೋಡ್ರಿ, ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೆ ನಾನು. ಒಂದು 15 ದಿವಸ ಆಗಿತ್ತು ವೀಡಿಯೋ ಮಾಡ್ದಂಗೆ ಬಿಟ್ಟು. ಮೊನ್ನೆ ಒಂದು ವೀಡಿಯೋ ಹಾಕಿದ್ದೀನಿ, ಅದ್ರದ್ದು ವ್ಯೂಸೇ ಇಲ್ಲ. ನಾನು ಬರೋ ವ್ಯೂಸೂ ಅದಕ್ಕೆ ಬಂದಿಲ್ಲ. ಹಾಗಾಗಿ ಅನ್ನಿಸ್ತು ನನಗೂ. ರೆಗ್ಯುಲರಾಗಿ ಒಂದು ಟೈಮಿಂಗ್ ಫಿಕ್ಸ್ ಮಾಡಿಕೊಂಡು ರೆಗ್ಯುಲರಾಗಿ ವೀಡಿಯೋ ಹಾಕ್ತಿದ್ರು ಅಂದರೆ ತಕ್ಕ ಮಟ್ಟಿಗೆ ವ್ಯೂಸ್ ಬರ್ತಿರುತ್ತೆ. ಬಟ್ ಹಿಂಗೆ ಬಿಟ್ಟು ಹಾಕೋದು ಬಿಡೋದು ಮಾಡಿದರೆ ವ್ಯೂಸ್ ನಿಜವಾಗ್ಲೂ ಬರೋಂಗಿಲ್ಲ. ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಬಟ್ ಒಂದು ಟೈಮಿಂಗ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆ ಟೈಮಿಂಗ್ಸು ಎಲ್ಲರಿಗೂ ಸಾಧ್ಯ ಆಗಂಗಿಲ್ಲ. ಅದೇ ರೀತಿಯೇ ನನಗೂ ಆಗಿರೋದು. ಫುಲ್ ಇಷ್ಟು ವರ್ಷ ಟೈಮ್ ತೊಗೊತಲ್ಲಪ್ಪ ಅಂತ ಒಂದು ಬೇಜಾರೂ ಐತೆ. ಒಬ್ಬೊಬ್ರದ್ದು ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಒಂದು ತಿಂಗಳಿಗೆ 1 ರಿಂದ 1.5 ಲಕ್ಷ ಅಷ್ಟರೊಳಗಡೆ ಅರ್ನ್ ಮಾಡ್ತಿದ್ದಾರೆ ಒಂದು ತಿಂಗಳಿಗೆ.
ಒಬ್ಬ ಯೂಟ್ಯೂಬರು, ಒಬ್ಬ ಮಹಿಳೆಯಾಗಿ ಮನೆ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ರೆಸಿಪಿಗಳನ್ನ ಶೇರ್ ಮಾಡಿಕೊಂಡು ಇಷ್ಟು ಅರ್ನ್ ಮಾಡ್ತಾರಂದ್ರೆ ಫುಲ್ ಖುಷಿ ಆಯಿತು ನನಗೆ ಅವ್ರ ವೀಡಿಯೋ ನೋಡಿ. ನನಗೂ ಒಂಥರ ಮೋಟಿವೇಟ್ ಆದಂಗೆ ಆಯಿತು. ಇಲ್ಲಪ್ಪ ನನಗೂ ಪೇಮೆಂಟ್ ಆಗೈತೆ, ನಾನು ಒಂದು ವೀಡಿಯೋ ಮಾಡೋಣ, ಖುಷಿ ಆಗುತ್ತೆ. ನನಗೂ ಕೇಳಿದ್ದಾರೆ, ಒಂದು 2-3 ಜನ ಕೇಳಿದ್ದಾರೆ ನೋಡಿರಿ, ಸಿಸ್ಟರ್ ನಿಮ್ಮದು ಪೇಮೆಂಟ್ ಆಯಿತಾ, ಅಮೌಂಟ್ ಬಂತಾ ನಿಮಗೂ ಯೂಟ್ಯೂಬಿಂದ ಅಂತೇಳಿ ಕೇಳಿದ್ದಾರೆ. ನಾನು ಅವಾಗ ಇಲ್ಲ ಅಂತ ಹೇಳಿದ್ದೀನಿ. ಈಗ ಬಂದೈತಿ, ಇವಾಗಲಾದ್ರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮಾಡಬೇಕು ಅಂತ ಮೊನ್ನೆಯಿಂದ ಅನ್ನಿಸ್ತಾ ಇದ್ದೆ, ಬಟ್ ಅಮೌಂಟ್ ತೆಕ್ಕೊಂಬಂದಿರಲಿಲ್ವಲ್ಲ, ಹಂಗಾಗಿ ಅಕೌಂಟಲ್ಲೇ ಇತ್ತು. ಅದನ್ನು ತೊಗೊಂಬರೋಕ್ಕೂ ಸ್ವಲ್ಪ ಅಂದರೆ ಹೋಗಿರಲಿಲ್ಲ, ಅರಸೀಕೆರೆಗೆ ಹೋಗಿ ತೆಕ್ಕೊಂಬರೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ನನಗೆ ಯೂಟ್ಯೂಬ್ ಪೇಮೆಂಟ್ ಆಯಿತು. ಎಷ್ಟಾಯಿತು ಅಂತ ಹೇಳ್ತೀನಿ. ನನ್ನ ಜರ್ನಿ ಅಂತ ಅಷ್ಟಾಗಿ ಸ್ಮೂತಾಗಿ ಇರಲಿಲ್ಲ, ಬಟ್ ರಫ್ ಆಗೇನೆ ಇತ್ತು ನಂದು. ಈಗಲೂ ಅಷ್ಟೊಂದು ಸ್ಮೂತಾಗಿಲ್ಲ. ನಾನು ನೋಡ್ತಿರಲ್ಲ, ವ್ಯೂಸೇ ಇಲ್ಲ. ಲಕ್ ಅನ್ನೋದು ನನಗೆ ಅಷ್ಟಾಗಿಲ್ಲ ಅಂತ ಅಂದ್ಕೋಬೋದು ಅಷ್ಟೇ. ಅದ್ರ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಂಗಿಲ್ಲ ನನಗೆ. ನೋಡೋಣ, ಇನ್ಮೇಲಾರ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ, ಒಳ್ಳೊಳ್ಳೆ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಆದಷ್ಟು ನಿಮ್ಮ ಪ್ರೀತಿ ಸಪೋರ್ಟನ್ನು ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟು ಅಮೌಂಟು ಬಂದಿತ್ತೆ. ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ. ಅಷ್ಟೊಂದೇನು ದೊಡ್ಡ ಅಮೌಂಟ್ ಅಲ್ಲ. ಕೆಲವೊಬ್ಬರಿಗೆ ಇದೇ ದೊಡ್ಡ ಅಮೌಂಟು, ಕೆಲವೊಬ್ಬರಿಗೆ ಇದು ಸ್ಮಾಲ್ ಅಮೌಂಟ್ ಅಂತ ಅನಿಸ್ಬೋದು. ನನಗೆ ಓಕೆ, ನಾನು ಪಟ್ಟಿರೋ ಕಷ್ಟಕ್ಕೆ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಐತೆ. ಎಷ್ಟು ಅಂತ ಹೇಳ್ತೀನಿ. ಈ ಏನಂದರೆ ಯೂಟ್ಯೂಬಲ್ಲಿ ಎಷ್ಟು ಬಂತು ಅಂತೇಳಿ ಕರೆಕ್ಟಾಗಿ ಹೇಳೋಂಗಿಲ್ಲ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ ಹೇಳ್ಬೋದು ಅಂತಲೂ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅಷ್ಟಾಗಿ ನಂಗೆ ಐಡಿಯಾ ಇಲ್ಲ. ಹಂಗಾಗಿ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಏನಾರು ಒಂದು ವಸ್ತುವಿನ ಮೇಲೆ ಹಾಕಿ ಹೇಳ್ತೀನಿ ನಂಗೆ ಪೇಮೆಂಟ್ ಎಷ್ಟಾಯಿತು ಅಂತೇಳಿ. ಯಾವುದಪ್ಪ ಅಂದರೆ, ಒಂದು ಸೀರೆನ ತೊಗೊಳ್ಳೋಣ. ಎಕ್ಸಾಂಪಲ್, ಒಂದು ಸೀರೆ ಈಗ 2,000 ರೂಪಾಯಿಂದು ಒಂದು ಸೀರೆ ತೊಗೊತೀವಿ ಅಂತಂದರೆ 2,000 ರೂಪಾಯಿಂದು 4 ಸೀರೆನ ನಾನು ತೊಗೋಬೋದು ನೋಡಿರಿ. 2,000 ರೂಪಾಯಿ ಒಂದು ಸೀರೆ ಅಂತಂದರೆ ಆ ಥರದ್ದು 4 ಸೀರೆ, 5 ಸೀರೆನೇ ತೊಗೋಬೋದು. ಬಟ್ 5ನೇ ಸೀರೆಗೆ ಒಂದು ಸ್ವಲ್ಪ ಅಮೌಂಟು ಕಡಿಮೆ ಬೀಳುತ್ತೆ. ಅಷ್ಟು ಅಮೌಂಟು ನನಗೆ ಯೂಟ್ಯೂಬಲ್ಲಿ ಬಂದೈತೆ. ಖುಷಿ ವಿಚಾರನೇ ಅಂತಲೇ ಹೇಳ್ಬೋದು. ಇಷ್ಟು ಅಮೌಂಟನ್ನು ನನ್ನ ಅರ್ನಿಂಗ್ಸ್ ಅಂತೇಳಿ ಇಷ್ಟು ದೊಡ್ಡ ಅಮೌಂಟ್ ನಾನು ಮಾಡಿರಲಿಲ್ಲ. ಇದಕ್ಕಿಂತ ಮುಂಚೆ ನಮ್ಮೂರಲ್ಲಿದ್ದಾಗ ಒಂದು ಕೆಲಸ ಮಾಡ್ತಿದ್ದೆ ನಾನು. ಅದರಿಂದ ಒಂದು ಸ್ವಲ್ಪ ಅಮೌಂಟ್ನ ನಾನು ನೋಡಿದ್ದೀನಿ, ಬಟ್ ಇಷ್ಟು ಅಮೌಂಟ್ನ ನಾನು ನೋಡಿದ್ದಿಲ್ಲ. ಇದೇ ನನ್ನ ಲೈಫ್ ಜರ್ನಿಯಲ್ಲಿ ಇದೇ ನನ್ನ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ನಾನು ಅರ್ನಿಂಗ್ಸ್ ಮಾಡಿರೋಂಥ ಅಮೌಂಟ್ ಇದು. ಖುಷಿ ಆಯಿತು. ನಿಮಗೂ ಎಲ್ಲ ಖುಷಿ ಆಯಿತಾ ಇಲ್ಲ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟು ಪೇಮೆಂಟ್ ಬಂದಿತ್ತು ನನಗೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡಿರಿ. 2,000 ರೂಪಾಯಿಂದ ಸೀರೆನ ನಾನು 4 ಸೀರೆ ತೊಗೋಬೋದು, 5ನೇ ಸೀರೆ ತೊಗೋಬೋದು. ಬಟ್ ಅದಕ್ಕೊಂದು ಸ್ವಲ್ಪ ಅಮೌಂಟು ಕಡಿಮೆ ಬೀಳುತ್ತೆ. ಅಷ್ಟು ಪೇಮೆಂಟು ನನಗೆ ಆಗೈತೆ. ನಿಮಗೆಲ್ಲರಿಗೂ ನನ್ನ ಪೇಮೆಂಟ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ಇದನ್ನು ಮುಂಚೆನೇ ಮಾಡಬೇಕಾಗಿತ್ತು, ಸ್ವಲ್ಪ ಡಿಲೇ ಆಯಿತು, ಸಾರಿ. ಇಷ್ಟು ನಂದು ಯೂಟ್ಯೂಬ್ ಪೇಮೆಂಟು. ಇನ್ಮೇಲಾರ ಚೆನ್ನಾಗಿ ಅರ್ನಿಂಗ್ಸ್ ಆಗಲಿ ಅಂತ ಅಂದ್ಕೊತೀನಿ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಇಷ್ಟು ಅರ್ನಿಂಗ್ಸ್ ಆದರೆ ಸಾಕು ಅನ್ನೋಷ್ಟು ನಂಗೆ ಮನಸ್ಥಿತಿ ಐತಿ. ಬಟ್ ನಾನು ಇದು ಇಲ್ಲಿಂದ ದುಡ್ಡೇ ಅರ್ನ್ ಮಾಡಬೇಕು ಅಂತೇಳಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಲ್ಲ. ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ಏನೇನು ಟೈಮ್ ಬರೀ ಇನ್ನೊಬ್ರು ವಿಡಿಯೋ ನೋಡ್ಕೊಂಡು ಕೂತ್ಕೊತಿದ್ದೆ. ಯಾಕೆ ನಾನು ಮಾಡಬಾರ್ದು ಅಂತೇಳಿ ಅನಿಸ್ದಾಗಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನನ್ನ ಟೈಮ್ ಪಾಸಿಗೆ ಅಂತಲೇ ನಾನು ಮಾಡ್ಕೊಂಡಿದ್ದು. ನಾನು ಈಗಲೂ ಹಂಗೆ ಅಂದ್ಕೊಂಡಿದ್ದೀನಿ. ತೀರಾ ಸೀರಿಯಸ್ ಆಗೂ ನಾನು ಏನು ತೊಗೊಂಡಿಲ್ಲ. ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಮೆಂಟಲ್ ಆಗಿಬಿಡ್ತೀವಿ ಅಂತಲೇ ಹೇಳ್ಬೋದು. ಅಂದರೆ ನಿದ್ದೆನೇ ಬರೋಂಗಿಲ್ಲ, ಅಷ್ಟು ಡಿಸ್ಟರ್ಬ್ ಮಾಡುತ್ತೆ ಯೂಟ್ಯೂಬ್ ಅನ್ನೋದು. ಮಾಡ್ತಾ ಇರ್ತೀವಿ ಮಾಡ್ತಾನೆ ವ್ಯೂಸ್ ಡೌನ್ ಆದಾಗ ಏನಾಗುತ್ತೆ, ಇನ್ನೂ ಏನು ಮಾಡ್ಬೋದು, ಏನು ಕಂಟೆಂಟ್ ಕೊಡ್ಬೋದು ಅಂತೇಳಿ ಒಂಥರ ಹೊಸದನ್ನು ನಾವು ಹುಡುಕ್ಲೇಬೇಕಾಗುತ್ತೆ. ಹಂಗಾಗಿ ಮೆಂಟಲಿ ಸ್ವಲ್ಪ ಟಾರ್ಚರ್ ಅನ್ನೋ ಥರ ಅನಿಸುತ್ತೆ. ಅಂದರೆ ಹೆವಿ ಸೀರಿಯಸ್ ಆಗಿ ತೊಗೊಂಡ್ರೆ, ನಾನು ಹೇಳಿದ್ದು ಲೈಟಾಗಿ ತೊಗೊಂಡ್ರೆ ಲೈಟಾಗೇ ಇರುತ್ತೆ. ಇಷ್ಟಿತ್ತು ನಂದು. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.